ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಿಮಗೆ ಡಿವೈನ್ ಎನರ್ಜಿ ಅಂದರೆ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ರೆಸೊನೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ. ದ ಮೂನ್, ಜಸ್ಟಿಸ್, ರಾಮ್, ಎಂಪ್ರೆಸ್ ಕಾಳಿ, ಕಾಳಿಮಾ, ಸೂರ್ಯದೇವ, ವಿಷ್ಣು, ರಾಧಾಕೃಷ್ಣ. ಓಕೆ, ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟ್ ಎನರ್ಜಿ ನಿಮ್ದು ಯಾವ ಥರ ಇದೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಫುಲ್ ಆಫ್ ಲವ್ ಇದೆ. ಸೊ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಭಯ ಪಡ್ತಾ ಇದ್ದೀರಾ. ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಕನ್ಫ್ಯೂಷನ್ ಇರ್ಬೋದು, ರಿಸ್ಕ್ ಹೇಗೆ ತೊಗೋಬೋದು ಅಂತ. ಲವ್ ಅಂತ ಹೇಳಿದರೆ ನಿಮ್ಮ ಪ್ಯಾಷನ್ ಮೇಲಿರ್ಬೋದು, ನೀವು ಮಾಡೋ ವರ್ಕ್ ಮೇಲಿರ್ಬೋದು, ಅಥವಾ ಪರ್ಸನ್ ಮೇಲಿರ್ಬೋದು. ನಾ ಹೇಳ್ತಿರೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಒಳಗಡೆ ಇರೋ ಒಂದು ಆಸೆ, ಪ್ಯಾಷನ್ನ ನೀವು ಹೊರಗಡೆ ತರೋಕ್ಕಾಗ್ತಿಲ್ಲ ಅನ್ನೋ ಥರ ಮೆಸೇಜ್ ಕೊಡ್ತಾ ಇದೆ. ನೀವು ಫಸ್ಟ್ ಏನು ತಿಳ್ಕೊಳ್ಳಿ ಅಂತ ಹೇಳಿದ್ರೆ, ನೀವು ಮಾಡ್ತಿರೋ ಕೆಲಸ ಯಾರಿಗೂ ಹರ್ಟ್ ಮಾಡ್ತಿಲ್ಲ ಅನ್ನೋದಾದರೆ ಅದು ರೈಟ್ ಇದೆ ಅಂತ ಅರ್ಥ. ಯಾರಿಗೂ ಹರ್ಟ್ ಮಾಡಿದೆ ಅಥವಾ ಯಾರಿಗೂ ಮೋಸ ಮಾಡಿದೆ ನೀವೇನಾದರೂ ಒಂದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಭಯ ಪಡೋ ಅವಶ್ಯಕತೆ ಏನಿಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಏನು ಕೆಲವೊಬ್ಬರಿಗೆ ಈ ಫೆಮಿನಿನ್ ಎನರ್ಜಿ ಅಂತ ಹೇಳ್ತಾರಲ್ಲ, ಸ್ತ್ರೀ ಶಕ್ತಿ. ಇವಾಗ ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊತೀನಿ. ಇವಾಗ ಹುಡುಗ ಅಂದಿದ ತಕ್ಷಣ ಗಂಡಸರಿಗೆ ಮಾತ್ರ ಲೈಕ್ ಮ್ಯಾಸ್ಕ್ಯುಲಿನಿಟಿ, ಫೆಮಿನಿನಿಟಿ ಆ ಥರ ಇಲ್ಲ, ಹುಡುಗಿರಿಗೆ ಮಾತ್ರ. ಇವಾಗ ಒಂದು ಪರ್ಸನ್, ಹುಡುಗ ಆಗಲಿ ಹುಡುಗಿ ಆಗಲಿ, ಅವ್ರು ಬೋತ್ ಮಿಕ್ಸ್ಚರ್ ಆಫ್ ಬೋತ್ ಆಗಿರ್ತಾರೆ. ಶಿವ ಆ್ಯಂಡ್ ಶಕ್ತಿ, ಆ ಥರದ ತುಂಬ ಥಿಯರಿ ಇದೆ. ಸೊ ಆ ಥರದ್ದೇನು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಲೈಕ್ ನಿಮ್ಮ ಹತ್ರದವರು ತಾಯಿ ಆಗೋ ಸಾಧ್ಯತೆ ಇದೆ ಅನ್ನೋ ಥರ ಎನರ್ಜಿ ತೋರಿಸ್ತಾ ಇದೆ. ಆಮೇಲೆ ಏನು ಅಂದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಆ್ಯಡ್ ಆಗುತ್ತೆ. ಐದರ್ ಒಂದು ನ್ಯೂ ಪರ್ಸನ್ ಎಂಟರ್ ಆಗ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ, ಇಲ್ಲ ಅಂತ ಹೇಳಿದರೆ ಪಾಪು ಎಂಟರ್ ಆಗ್ಬೋದು. ಆ ಥರದ ಎನರ್ಜಿ ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ಲೈಕ್ ಮಕ್ಕಳಾಗದೇ ಇರೋರಿಗೆ ಲೈಕ್ ಫರ್ಟಿಲಿಟಿ ಲೈಕ್ ಆಗೋ ಥರ ಚಾನ್ಸಸ್ ಕೂಡ ತೋರಿಸ್ತಾ ಇದೆ. ಆಮೇಲೆ ಏನು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಸಕ್ಸಸ್ ಇನ್ ಎವ್ರಿ ವೇ, ಬಿಸ್ನೆಸ್ ಆಗಲಿ, ಲವ್ ಆಗಲಿ, ಎಲ್ಲದರಲ್ಲೂ ಸಕ್ಸಸ್ ಬರುತ್ತೆ ಅನ್ನೋ ಥರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ನೀವು ಇದಕ್ಕೆಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ, ಫಸ್ಟು ಮನಸ್ಸಲ್ಲಿರೋ ಭಯ, ಗಾಬರಿ, ಅಥವಾ ಓಕೆ ಏನಾಗುತ್ತೋ ಏನೋ ಅನ್ನೋದನ್ನೆಲ್ಲ ಹೊರಗಡೆ ತೆಗೆದು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕಷ್ಟೆ. ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಎಲ್ಲ ಬ್ಯಾಲೆನ್ಸ್ ಆಗಿ ನೀಟಾಗಿ ಅಲೈನ್ ಆಗುತ್ತೆ ನಿಮಗೆ ಬೇಕಾಗಿರೋ ಥರ ಅಂತ ತೋರಿಸ್ತಾ ಇದೆ. ಆಮೇಲೆ ಹೆಲ್ತ್ ಇಶ್ಯೂ ಇರೋರಿಗೆ, ತುಂಬಾ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಳ್ಳೆ ಚೇಂಜಸ್ ಕಾಣಿಸ್ಬೋದು. ಆಮೇಲೆ ಸ್ವಲ್ಪ ಅದು ಇದು ಅಂತ ಹೇಳಿದರೆ ಅದು ಸರಿ ಆಗ್ಬೋದು ಅನ್ನೋ ಥರ ಎನರ್ಜಿ ಕೂಡ ತೋರಿಸ್ತಾ ಇದೆ. ಆಮೇಲೆ ಕಂಪ್ಲೀಟ್ ಅಬಂಡೆನ್ಸ್ ಅಂತೂ ಇದೆ. ಸೊ ನೀವು ಆ ನೆಗೆಟಿವ್ಸ್ನೆಲ್ಲ ಹೊರಗಡೆ ತಂದರೆ ಪಾಸಿಟಿವ್ ಆಗಿ, ಬ್ಯೂಟಿಫುಲ್ ಆಗಿ ನಿಮ್ಮ ಲೈಫ್ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಆಮೇಲೆ ಚಾಯ್ಸ್ ಮೇಲೆ ತುಂಬಾ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ ಇದು ಮಾಡಿದ್ರೆ ಹೇಗೆ, ಅದು ಮಾಡಿದ್ರೆ ಹೇಗೆ ಅನ್ನೋ ತುಂಬ ಚಾಯ್ಸ್ನ ಇಟ್ಕೊಳಕ್ಕೆ ಹೋಗಬೇಡಿ ಅಂತ ತೋರಿಸ್ತಾ ಇದೆ. ಓಕೆ, ನಿಮಗೆ ಒಂದು ಟೈಮ್ ಅನಿಸುತ್ತೆ, ಓಕೆ ಬಿಸ್ನೆಸ್ ಮಾಡಿದ್ರೆ, ವರ್ಕ್ ಮಾಡಿದ್ರೆ, ಇಲ್ಲ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಮಾಡಿದ್ರೆ, ಆ ಥರ ಅದನ್ನೆಲ್ಲ ಸೈಡಿಗೆ ಇಟ್ಟು ಯಾವುದು ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗುತ್ತೋ ಅದ್ರ ಮೇಲೆ ಫೋಕಸ್ ಮಾಡಿ. ಭಯ ಅದನ್ನೆಲ್ಲ ಹೊರಗಡೆ ಇಟ್ಟು ಫುಲ್ ಒಂದು ಏನು ಹೇಳ್ಬೋದು, ಫೇತಿಂದ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಏನು ಸ್ಟಾರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಏನು ಅಂತ ಹೇಳಿದರೆ, ಕೆಲವೊಬ್ಬರಿಗೆ ಲೈಫ್ ಲೆಸನ್ಸ್ ಕಲಿಯೋದು ತುಂಬಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ಹೇಗೆ ಅಂತ ಹೇಳಿದರೆ, ಕರ್ಮ ಅಂತಲೂ ಹೇಳ್ಬೋದು. ನೀವು ಯಾವುದೋ ಒಂದು ಜನ್ಮದಲ್ಲಿ ಅವರಿಗೆ ಹರ್ಟ್ ಮಾಡಿರ್ತೀರ. ಸೊ
ಅದು ಬಂದು ಅದು ತೀರಿಸ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಅಟ್ಯಾಚ್ ಆಗಬೇಡಿ, ಆ ಪ್ರಾಬ್ಲಮಿಗಾಗಲಿ, ಸಿಚುವೇಶನಿಗಾಗಲಿ, ಪೀಪಲಿಗಾಗಲಿ ನೀವು ಅಟ್ಯಾಚ್ ಆಗಬೇಡಿ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವಾಗ ಅಯ್ಯೋ ನನಗೆ ಮೋಸ ಮಾಡಿಬಿಟ್ಟ, ಅಯ್ಯೋ ನನಗೆ ಮೋಸ, ಆ ಥರದ ಎನರ್ಜಿನ ಪಾಸ್ ಮಾಡಬೇಡಿ. ಹೌದು, ಅವ್ರು ಏನಕ್ಕೆ ಬಂದರು, ಅವ್ರದ್ದು ಒಂದು ಪಾರ್ಟ್ ಇತ್ತು ನಿಮ್ಮ ಲೈಫಲ್ಲಿ, ನಿಮಗೆ ಲೆಸನ್ ಕಲಿಸಿದ್ರು, ಅವ್ರು ಹೋದರು. ಅವ್ರು ಇವಾಗ ನಿಮ್ಮ ಲೈಫಲ್ಲಿ ಅದು ಪಾರ್ಟ್ ಅಲ್ಲ ಅಂದಮೇಲೆ ನೀವು ಅವ್ರು ಇವಾಗ ಲೋ ಫ್ರೀಕ್ವೆನ್ಸಿ ಎನರ್ಜಿಯಲ್ಲಿ ನೀವು ವೈಬ್ರೇಟ್ ಆದರೆ ನಿಮಗೆ ಅದು ಪ್ರಾಬ್ಲಮ್ಮು. ಓಕೆ, ಅವ್ರು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬೇಕಾ? ಕ್ಷಮಿಸೋದು ಹೇಗೆ ಅಂತ ಹೇಳಿದ್ರೆ, ಅವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ. ನೀವು ಇವಾಗ ಅವ್ರು ಆರಾಮಾಗೇ ಇರ್ತಾರೆ, ನೀವು ಕ್ಷಮಿಸಿಲ್ಲ ಅಂದರೆ ನೀವೇ ತಾನೇ ಡೈಲಿ ಓಕೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ನಿಮ್ಮ ಎನರ್ಜಿನ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಅಲ್ವಾ? ಸೊ ಅದ್ರ ಮೇಲೆ ಫೋಕಸ್ ಮಾಡಿಬಿಟ್ಟು ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಪರ್ಸ್ನಲ್ ಗ್ರೋತ್ ಮೇಲೆ ಫೋಕಸ್ ಮಾಡಿ. ಯಾರೇ ಏನೇ ಹೇಳಿದ್ರು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದೆಲ್ಲ ಸಾಲ್ವ್ ಆಗುತ್ತೆ. ದೇವರ ಮೇಲೆ ನಂಬಿಕೆ ಇಡಿ ಅಷ್ಟೇ. ಇವಾಗ ಶಿವ ಶಕ್ತಿ ಅವರಿಬ್ಬರು ಸೇರಿದ್ರೆ ಅಂದ್ರೇ ಒಂದು ಲೈಕ್ ಕಂಪ್ಲೀಟ್ ಅಂತ ಹೇಳೋದು. ಅದೇ ಥರ ನಿಮ್ಮ ಫೆಮಿನಿಟಿ, ಆಮೇಲೆ ಅದೇ ನಿಮ್ಮಲ್ಲಿರೋ ಶಿವ ಅಂಶ ಮತ್ತು ಶಕ್ತಿ ಅಂಶ ಎರಡೂ ಸೇರಿದ್ರೆ ಬ್ಯೂಟಿಫುಲ್ಲಾಗಿ ಅಲೈನ್ ಆಗೋದು. ನೀವು ಏನು ಬೇಕಾದ್ರೆ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಅದನ್ನು ಬಿಲೀವ್ ಮಾಡಿ ಅನ್ನೋ ಥರ ಇದು ತೋರಿಸ್ತಾ ಇದೆ. ಆಮೇಲೆ ಯಾವಾಗಲೂ ಸತ್ಯದ ದಾರಿನೇ ಇರಲಿ. ಇವಾಗ ನಮ್ಮವರು ಅಂತ ಹೇಳಿಬಿಟ್ಟು ಓಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದಲ್ಲ. ಎಲ್ಲಿ ಟ್ರುತ್ ಇದೆ, ಓಕೆ ಸರಿ ಅಂತ ಅನಿಸ್ತಿದೆಯಾ, ಅದಕ್ಕೆ ಸಪೋರ್ಟ್ ಮಾಡಿ ಅನ್ನೋದನ್ನ ಹೇಳ್ತಾ ಇದೆ. ಇದು ಇವತ್ತಿನ ರೀಡಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರದ ರೀಡಿಂಗೋಸ್ಕರ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.